ಅಂಬೇಡ್ಕರ್ ಯುವ ಜನಾಂಗದ ಶಕ್ತಿ ಹೇಗೆ? ಸಮಾಜದಲ್ಲಿ ಪರಿವರ್ತನೆ ಬಾಬಾ ಸಾಹೇಬ್ ಸಿದ್ಧಾಂತದಲ್ಲಿದೆ. ಬಾಬಾ ಸಾಹೇಬ್ ಸಿದ್ಧಾಂತ ಏನು ಅಂದ್ರೆ ಒಂದು ಉತ್ತಮ ಸಮಾಜದ ಕನಸು, ಅದು ಒಂದು ಸಮಾಜ, ಅದು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜ. ಅದು ನಮ್ಮ ಸಂವಿಧಾನದ ಮೂಲೆಯ ಸಾರಾಂಶನೇ ಬಾಬಾ ಸಾಹೇಬ್ ಸಿದ್ಧಾಂತ. ಸೊ ಇವತ್ತು ಬರೀ ಬಾಬಾ ಸಾಹೇಬ್ ಫೋಟೋಗಳಿಂದ ಪರಿವರ್ತನೆ ಇಲ್ಲ, ಅವರ ಸ್ಟ್ಯಾಚ್ಯೂಗಳಿಂದ ಪರಿವರ್ತನೆ ಇಲ್ಲ, ಅವರ ವಿಚಾರ, ಅವರ ಸಿದ್ಧಾಂತ, ಅವರ ಮುಂದಾಲೋಚನೆ ನಾವು ಕರ್ನಾಟಕನ ರೂಪಿಸಬೇಕು. ಆ ದಿಕ್ಕಿನಲ್ಲಿ ನಾವು ಹೋಗಬೇಕು. ಇವತ್ತಿನ ಪಕ್ಷಗಳೆಲ್ಲ ಬಾಬಾ ಸಾಹೇಬರು ಜಾತಿನಲ್ಲಿ ಹುಟ್ಟಿರೋ ಜನರಿಗೆ ಮತಗಳಿಗೋಸ್ಕರ ದುರ್ಬಳಕೆ ಮಾಡಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ನಾವು ಮುಖ್ಯವಾಗಿ ಬಾಬಾ ಸಾಹೇಬ್ ವಿಚಾರಗಳು ತಂದು ಅದನ್ನ ಕರ್ನಾಟಕನ ಬೆಳೆಸಕ್ಕೆ ಇಷ್ಟಪಡ್ತೀವಿ. ಜೈ ಕರ್ನಾಟಕ, ಜೈ ಭೀಮ್. ಅಂಬೇಡ್ಕರ್ ಅವರ ಸ್ಮರಣೆ ಅಗತ್ಯ ನೋಡಿ, ನಮ್ಮ ದೇಶದ ಸಂವಿಧಾನವನ್ನು ತಂದುಕೊಟ್ಟಂಥವ್ರು. ಅವರ ಸಂವಿಧಾನಕ್ಕೆ ಇಡೀ ಭಾರತ ದೇಶ ಮತ್ತು ಹೊರದೇಶಗಳು ಸಹ ಇದಕ್ಕೆ ಕಾನೂನು ಪರಿಪಾಲನೆಯನ್ನು ಮಾಡಿದೆ. ಅವರು ಇದ್ದ ದಿನಗಳಲ್ಲಿ ಮಾಡಿದಂಥ ಹೋರಾಟ, ಜನರ ಮೇಲಿದ್ದಂಥ ಪ್ರೀತಿ, ತಮ್ಮ ಹಕ್ಕನ್ನು ಪಡೆಯುವಂಥ ರೀತಿ ಎಲ್ಲವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮೆಲ್ಲರಿಗೂ ಬಿಟ್ಟುಕೊಟ್ಟಂಥವ್ರು. ಇರೋವರೆಗೂ ಒಂದು ಚೈತನ್ಯವಾಗಿದ್ದರು, ಇವತ್ತು ದೇವರಾಗಿದ್ದಾರೆ. ಆ ದೇವರ ಅನುಗ್ರಹವನ್ನು ಸ್ಮರಣೆ ಮಾಡಿ ಪೂಜೆ ಮಾಡಿ ಅವರ ಆಶೀರ್ವಾದ ಪಡಿತಾ ಇದ್ವಿ. ಇಷ್ಟೇ ಡಾಕ್ಟರ್ ಅಂಬೇಡ್ಕರ್ ಭವನ, ನಮ್ಮ BR ಅಂಬೇಡ್ಕರ್ ಅವರ ಜಯಂತಿ ಮತ್ತು ಜಗದೀಶವನರಾಮನ ಜಯಂತಿ ಮತ್ತು ಬಸವಣ್ಣವ್ರದ್ದು ಎಲ್ಲ ಮಹಾನುಭಾವರು, ಅವರೆಲ್ಲ ದೇವರಿಗೆ ಸಮಾನ. ಅವರೆಲ್ಲರ ಆಶೀರ್ವಾದ ಇವತ್ತು ಎಲ್ಲರ ಮೇಲೂ ಇರಲಿ ಅನ್ನೋದೇ ಇವತ್ತಿನ ಉದ್ದೇಶ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಇವತ್ತು ಮಾದನಾಯಕನಹಳ್ಳಿಯಲ್ಲಿ ಏನಾಗ್ತಾ ಇದೆ ಸರ್? ಸರ್, ಇವತ್ತು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯಿಂದ ನನ್ನ ಪ್ರೀತಿಯ ಸಹೋದರ ಚೆನ್ನಕೇಶ್ವರ ನೇತೃತ್ವದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಕಾರ್ಯಕ್ರಮ ತುಂಬ ಅದ್ದೂರಿ ಸಂಭ್ರಮ ನಡೀತಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಡೇಳಿ ಕೃಷ್ಣಪ್ಪಣ್ಣನವರು ಬಂದರೆ, ಇನ್ನು ಹಲವಾರು ಸಾಹಿತಿಗಳು, ಹೋರಾಟಗಾರರು ಬಂದಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂವಿಧಾನ ಹಕ್ಕುಗಳು ಕೊಟ್ಟಿದ್ದಾರೆ. ಇವತ್ತು ಅವರ ಮಾರ್ಗದರ್ಶನ ನಾವು ನಡಿಬೇಕಾಗ್ತಿದೆ. ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗದರ್ಶನ ನಾವು ನಡಿಬೇಕಾಗಿದೆ. ಯಾಕಂದರೆ ಅಂಬೇಡ್ಕರ್ ಅಂತ ಒಂದು ವ್ಯಕ್ತಿಯಲ್ಲ ಒಂದು ಶಕ್ತಿ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ನಾವು ಏನು ಬರೀ ನಮ್ಮ ರಾಷ್ಟ್ರದ ಮಾಡಲ್ಲ, ಹೊರದೇಶಗಳಲ್ಲೂ ಮಾಡ್ತಾರೆ. ಇಂಡಿಯಾ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಅವರ ಸ್ಟ್ಯಾಚ್ಯೂನ ಪೂಜೆ ಮಾಡಿ ಆ ನಿಟ್ಟಿನಲ್ಲಿ ಅವರ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತಲ್ಲ, ಭಾರತ ದೇಶದ 150 ಕೋಟಿಗೂ ಜನಕ್ಕೂ ಸಮಾನಾಗಿ ಸಂವಿಧಾನ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮನ ಒಂದು ಜಯಂತಿನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.